ಶೋಭಾ ಕರಂದ್ಲಾಜೆ ವಿರುದ್ಧ ಕಾರ್ಯಕರ್ತರ ಅಸಮಾಧಾನ ಅನ್ನೋದು ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಚಿಕ್ಕಮಗಳೂರು ಬಿಜೆಪಿ ಕಾರ್ಯಕರ್ತರಿಂದ ದಾಖಲೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಮೊನ್ನೆ ತಾನೇ ಪತ್ರ ಸಮರವನ್ನ ಹಮ್ಮಿಕೊಂಡಿದ್ರು ಶೋಭಾ ಕರಂದ್ಲಾಜೆ ಅವರ ವಿರುದ್ಧ. ದಯವಿಟ್ಟು ಇವರಿಗಂತೂ ಟಿಕೆಟ್ ಕೊಡಬೇಡಿ, ಈ ಸಲ ಬೇಡವೇ ಬೇಡ, ಶೋಭಕ್ಕ ಮಾತ್ರ ಬೇಡ ಅಂತ ಇದೀಗ ದಾಖಲೆ ಬಿಡುಗಡೆ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅನುದಾನದ ದಾಖಲೆ ಬಿಡುಗಡೆ ಆಗಿದೆ. ತರೀಕೆರೆ ಅಜ್ಜಂಪುರ ತಾಲೂಕಿಗೆ ₹1 ಕೂಡ ಅನುದಾನ ತಂದಿಲ್ಲ. 2019ರಿಂದ 23ರವರೆಗೆ ಒಂದೇ ₹1 ಅನುದಾನ ತಂದಿಲ್ಲ ಅಂತ ಪೋಸ್ಟ್ ಅನ್ನು ಹಾಕಲಾಗಿದೆ. ಪತ್ರ ಚಳುವಳಿ ಗೋ ಬ್ಯಾಕ್ ಅಭಿಯಾನದ ಬಳಿಕ ಅನುದಾನ ಸಮರವನ್ನ ಹಮ್ಮಿಕೊಳ್ಳಲಾಗಿದೆ. ಸಂಸದೆಗೆ ಮುಜುಗರ ತರ್ತಾ ಇದೆ ಬಿಜೆಪಿ ಕಾರ್ಯಕರ್ತರ ಪೋಸ್ಟ್ ವಾರ್. ಶೋಭಾ ಕರಂದ್ಲಾಜೆ ವಿರುದ್ಧ ಟಿಕೆಟ್ ಅಸಮಾಧಾನ ನಡೀತಾನೆ ಇದೆ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡದಂತೆ ದಾಖಲೆ ಮೂಲಕ ಇದೀಗ ಅಸಮಾಧಾನವನ್ನ ಹೊರಹಾಕಲಾಗಿದೆ. ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಇದೇ ಮೊದಲೇನಲ್ಲ, ಈ ಹಿಂದೆನೂ ಕೂಡ ಇದೇ ತರದ ಅಸಮಾಧಾನ ಇತ್ತು. ಏನಕ್ಕೆ ಟಿಕೆಟ್ ಕೊಡ್ತೀರಾ ಇವರಿಗೆ, ಏನ್ ಕೆಲಸ ಮಾಡ್ತಾರೆ ಅಂತ ಟಿಕೆಟ್ ಕೊಡ್ತೀರಾ ಇವರಿಗೆ ಅಂತ ಆ ಕ್ಷೇತ್ರದ ಜನರೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಏನಾದ್ರೂ ಗಲಾಟೆ ಆಯ್ತು ಅಥವಾ ಹಿಂದುತ್ವ, ಅಲ್ಲಿ ಏನೋ ಬೇರೆ ಜಾತಿ ಅಥವಾ ಧರ್ಮದ ವಿಚಾರ ಬಂತು ಅಂತಂದ್ರೆ ಬೊಬ್ಬೆ ಹೊಡ್ಕೊಂಡು ಬಾಯ್ ಬಡ್ಕೊಂಡು ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲ ಅಂತಂದ್ರೆ ದೊಡ್ಡ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಬಿಟ್ರೆ ಅನುದಾನ ಮತ್ತು ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಏನು ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ ಅನ್ನೋದು ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ರು. ನೋಡಿ ಸಾಕಾಗಿದೆ ಕಾರ್ಯಕರ್ತರೆ. ಕೊನೆಗೆ ಅವರೇ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಆ ದಾಖಲೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಅಜ್ಜಂಪುರ ತರೀಕೆರೆ ಇದು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬರುತ್ತೆ. ಏನು ಅನುದಾನ ತಂದಿದ್ದಾರೆ, ಎಷ್ಟು ಅನುದಾನ ತಂದಿದ್ದಾರೆ? ಅನುದಾನವೇ ತಂದಿಲ್ಲ. ಮತ್ತೆ ಯಾಕೆ ಇವ್ರನ್ನ ನಿಲ್ಲಿಸ್ತೀರಾ? ಯಾವ ಕೋಟದ ಮೇಲೆ ಇವ್ರನ್ನ ನಿಲ್ಲಿಸ್ತೀರಾ? ಇವರು ಕೆಲಸ ಮಾಡ್ತಾರೆ ಅಂತ ನಿಲ್ಲಿಸ್ತಿರೋ, ಅಥವಾ ಮಹಿಳೆ ಅಂತ ನಿಲ್ಲಿಸ್ತಿರೋ, ಅಥವಾ RSS ಪರವಾಗಿ ಮಾತನಾಡ್ತಾರೆ ಅಂತ ನಿಲ್ಲಿಸ್ತಿರೋ, ಅಥವಾ ಏನು ಅಂತ ನಿಲ್ಲಿಸ್ತೀರಾ? ರಾಜ್ಯ ನಾಯಕರ ಜೊತೆಗೆ ಒಳ್ಳೊಳ್ಳೆ ಸಂಬಂಧ ಇದೆ, ವರ್ಚಸ್ಸಿದೆ, ಕೇಂದ್ರ ನಾಯಕರ ಜೊತೆಗೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಭಾಷಣ ಮಾಡ್ತಾರೆ, ಜಗಳ ಮಾಡ್ತಾರೆ ಅನ್ನುವಂಥ ರೀಸನಿಗೆ ನೀವು ಎಲೆಕ್ಷನಿಗೆ ನಿಲ್ಲಿಸೋದಿದ್ರೆ ದಯವಿಟ್ಟು ನಿಲ್ಲಿಸ್ಬೇಡಿ. ಪಕ್ಷಕ್ಕಾಗಿ ದುಡ್ದಂಥ ಕಾರ್ಯಕರ್ತರಿದ್ದಾರೆ, ಜನರ ಸೇವೆ ಮಾಡಬೇಕು ಅಂತ ಬಯಸುವಂಥ ಕಾರ್ಯಕರ್ತರಿದ್ದಾರೆ, ಅಂಥವ್ರಿಗೆ ಟಿಕೆಟ್ ಕೊಡಿ. ಹೊಸಬ್ರಿಗೆ ಬೇಕಾದರೆ ಟಿಕೆಟ್ ಕೊಡಿ, ಇವ್ರಿಗೆ ಮಾತ್ರ ಕೊಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ಪ್ರತಿ ಬಾರಿ ಎಲೆಕ್ಷನ್ ಬಂದಾಗಲೂ ಕೂಡ ಈ ಥರದೊಂದು ವಿಚಾರ ಸುದ್ದಿ ಆಗ್ತಾ ಇತ್ತು. ಶೋಭಾ ಕರಂದ್ಲಾಜೆಗೆ ಯಾಕೆ ಟಿಕೆಟ್ ಕೊಡ್ತಾರೆ, ಕೊಡುವಂಥ ಅವಶ್ಯಕತೆ ಏನಿದೆ ಅಂತ. ಬಟ್ ಈ ಬಾರಿ ಅಂತೂ ಬಿಲ್ಕುಲ್ ಕೊಡಲೇಬೇಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ರೇಂಜಿಗೆ ಕಾರ್ಯಕರ್ತರಿಗೆ ಬೇಸರ ಆಗೋದಕ್ಕೆ ಕಾರಣ ಏನಂತ? ಆ ನೀತಿ ಏನು ಅಂತ ಹೇಳಿದ್ರೆ, ಏನು ಲೋಕಸಭೆ ಸದಸ್ಯರಾಗಿರುವಂತಹ ಏನು ಶೋಭಾ ಕರಂದ್ಲಾಜೆ ವಿರುದ್ಧ ಅಸಮಾಧಾನ ಮತ್ತೆ ಮುಂದುವರಿತಾ ಇರುವಂತದ್ದು. ಕಳೆದ 2 ದಿನಗಳಿಂದ ಪತ್ರ ಚಳುವಳಿ ಇರ್ಬೋದು, ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವುದರ ಮೂಲಕ ಗೋ ಬ್ಯಾಕ್ ಮಾಡಿರುವುದಾಗಿರ್ಬೋದು, ಈ ರೀತಿಯ ಏನು ಘಟನೆಗಳು ನಡೆದ ಬೆನ್ನಲ್ಲೇ ಈಗ ಕಳೆದ 10 ತಿಂಗಳ ಹಿಂದೆ ಏನು ಈಗ ಆಗಿದ್ದಂತಹ ಪೋಸ್ಟ್ ಆಗಿದ್ದಂತಹ ಪತ್ರಗಳು ಈಗ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಲು ಈಗ ಪ್ರಾರಂಭ ಮಾಡಿರುವಂತದ್ದು. ಏನು ಅಂತ ಹೇಳಿದ್ರೆ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಅಜ್ಜಂಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತರೀಕೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಕ್ಕೆ ಎಷ್ಟು ಅನುದಾನ ತಂದಿದ್ದೀರಾ ಎಂಬ ಮಾತನ್ನ ಇವರು ಕೇಳಿದ್ರು. ಅಲ್ಲದೆ 2019ರಿಂದ 23ರವರೆಗೂ ಯಾವುದೇ ರೀತಿಯ ಅನುದಾನ ತಂದಿಲ್ಲ ಎಂಬ ಪೋಸ್ಟ್ ಅನ್ನು ಸಹ ಈಗ ಬಿಜೆಪಿ ಕಾರ್ಯಕರ್ತರೇ ಮಾಡ್ತಾ ಇರುವಂತದ್ದು. ಅಲ್ಲದೆ ಈ ಬಾರಿ ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಟಿಕೆಟ್ ನೀಡಬಾರದು, ಒಂದು ವೇಳೆ ಕೊಟ್ಟಿದ್ದೇ ಆದ್ರೆ ಅವರು ಕಾರ್ಯಕರ್ತರ ಬೆನ್ನಿಗೆ ನಿಲ್ಲೋದಿಲ್ಲ, ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ ಎಂಬ ಮಾತುಗಳನ್ನ ಸಹ ಹೇಳಿರುವಂತದ್ದು. ಈ ಪೋಸ್ಟ್ ಕಳೆದ 10 ತಿಂಗಳ ಹಿಂದೆಯೇ ಮಾಧ್ಯಮಗಳಲ್ಲಿ ಭಾರಿ ಸದ್ದು ಮಾಡಿತ್ತು. ಆದ್ರೆ ಈಗ ಮತ್ತೆ ಇದು ಅದೇ ಪೋಸ್ಟ್ ಅನ್ನ ಬಿಜೆಪಿ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುವುದರ ಮೂಲಕ ಎಲ್ಲೋ ಒಂದು ಕಡೆ ಪಕ್ಷದ ನಾಯಕರಿಗೆ ಮುಜುಗರ ಉಂಟು ಮಾಡ್ತಾ ಇದಾರ ಎಂಬ ಮಾತುಗಳು ಸಹ ಈಗ ಕೇಳಿ ಬರ್ತಾ ಇರುವಂತದ್ದು. ಈಗ ಬಿಜೆಪಿ ಕಾರ್ಯಕರ್ತರೇ ಈ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದು. ಈಗ ಇದ್ರ ಬಗ್ಗೆ ಏನು ಶೋಭಾ ಕರಂದ್ಲಾಜೆ ಅವರು ಏನ್ ಹೇಳ್ತಾರೆ, ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಎಂಬುದನ್ನು ಸಹ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇನ್ನೇನು ಕೆಲವು ದಿನಗಳು ಬಾಕಿ ಇರುವಂತದ್ದು ಲೋಕಸಭೆ ಚುನಾವಣೆ ನಡೆಯೋದಕ್ಕೆ. ಈಗಾಗಲೇ ಸಾಕಷ್ಟು ಆಕಾಂಕ್ಷಿಗಳು ಕ್ಷೇತ್ರದಾದ್ಯಂತ ಸುತ್ತಾಟವನ್ನು ಮಾಡ್ತಾ ಇದ್ದಾರೆ, ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇದ್ದಾರೆ, ಮತ್ತೆ ತಮ್ಮ ಏನು ನನಗೇ ಸಿಗುತ್ತೆ ಟಿಕೆಟ್ ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಆದ್ರೆ ಹಾಲಿ ಸಂಸದಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ನಾನು ಕೂಡ ಈ ಸರಿ ಉಡುಪಿ ಚಿಕ್ಕಮಗಳೂರಿನಲ್ಲೇ ನಿಲ್ತೀನಿ ಎಂಬ ಮಾತುಗಳನ್ನ ಹೇಳಿರುವ ಬೆನ್ನಲ್ಲೇ ಈಗ ಮತ್ತೆ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ಕೊಡುವುದು ಬೇಡ, ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ, ಆದ್ರೆ ಮೋದಿಯನ್ನ ಗೆಲ್ಸ್ಕೊಂಡು ಬರೋದು ನಮ್ಮ ಕರ್ತವ್ಯ, ಆದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಕೊಟ್ರೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗುತ್ತೆ ಎಂಬ ಮಾತುಗಳನ್ನ ಸಹ ಹೇಳ್ತಾ ಇರುವಂತದ್ದು ನೀತಿ. ಓಕೆ, ಧನ್ಯವಾದ ರಾಜ್ಕುಮಾರ್, ಡೀಟೇಲ್ಸ್ಗಾಗಿ.
ಆಗಿ